ಲಂಚ್ ಬಾಕ್ಸ್ ಹೊರತೋಗ್ಬಿಟ್ಟೆ, ತಗೊಂಡು ಬರ್ತೀನಿ. ನಿಮ್ಮನ್ನ ವರಮಹಾಲಕ್ಷ್ಮಿ ಅಂತ ಏನಕ್ಕೆ ಕರೀತಾರೆ ಗೊತ್ತಾ? ನೀವು ನಮ್ಗೆ ವರ ಕೊಡ್ತೀರಾ ಅಂತ. ಅಂದ್ರೆ ಆದ್ರೆ ನನ್ನ ಹತ್ರ ಬಗ್ಗೆ ಏನೂ ಇಲ್ಲ. ನಮ್ಮ ಅತ್ತೆ ಮಾಮ ಮದ್ವೆ ಆಗ್ಬಿಟ್ಮೇಲೆ ನಮ್ಮನೆ ಮಹಾಲಕ್ಷ್ಮಿನ ನಿಮ್ಮನೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತು. ಆದ್ರೆ ನಮ್ಮ ಮನೆಗ್ ಬಂದಿರೋದು ಮಹಾಲಕ್ಷ್ಮಿ ಅಲ್ಲ, ತಿಂಡಿ ಪೋತಿ ಚೆನ್ನಾಗಿ ತಿಂದು ಚೆನ್ನಾಗಿ ಮಾಡ್ತಾಳೆ. ನಿಮ್ಗೆ ಏನು ಗೊತ್ತು ನನ್ನ ಪರಿಸ್ಥಿತಿ? ಪ್ರತಿ ವರ್ಷ ಮದ್ವೆಗೆ ಮುಂಚೆ ನಿಮ್ಗೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೆ. ಕೆಳಗಡೆಲ್ಲ ನೋಟು, ಗೋಡೆ ಮೇಲೆಲ್ಲ ನೋಟು, ನಿಮ್ಮೇಲೆ ಕೂಡ ಕಾಸಿನ ನೋಟ್ ಹಾಕ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಫೆಸ್ಟಿವಲ್ ತರ ಮಾಡ್ತಾ ಇದ್ದೆ. ಆದ್ರೆ ಇವಳು ಬಂದಾಗಿದೆ ನನ್ನ ಪರಿಸ್ಥಿತಿ ನೋಡು. ಇದು ಇದು ನನ್ನ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ಹಣೆ ಬರ. ಅದಕ್ಕೆ ನಾನು ಒಂದೊಂದು ರಿಕ್ವೆಸ್ಟು, ಈ ಸರಿ ಆದ್ರೂ ನನಗೆ ಸಾಕಾಗಷ್ಟು ತುಂಬಾ ಜಾಸ್ತಿ ಕಾಸು ಕೊಡಮ್ಮ, ದುಡ್ಡು ಮನಿ ಕಾಸು ಕೊಡಮ್ಮ ಪ್ಲೀಸ್. ಇಲ್ಲಾಂದ್ರೆ ಇವಳನ್ನ ನಾನು ಸಾಕೋದು ಭಯಂಕರ ಕಷ್ಟ, ಭಯಂಕರ ತುಂತುಳೆ. ನನಗೆ ಬೇಕಾದಷ್ಟು ನೀನು ನಂಗೆ ದುಡ್ಡು ಕೊಟ್ರೆ ನೆಕ್ಸ್ಟ್ ವರ್ಷ ನಾನು ನಿಮ್ಗೆ ಗ್ರ್ಯಾಂಡ್ ಪೂಜೆ ಮಾಡಿ ಹಬ್ಬ ಮಾಡ್ತೀನಿ. ಈ ಸರಿ ಏನಾದ್ರೂ ನೀನು ನನಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಹಂಗೆ ಕೊಟ್ಟಿದ್ಯಾ. ನಮ್ಮ ಮನ್ಸು ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಅದೇ ತರ ನಾವು ಇನ್ನೂ ಖುಷಿಯಾಗಿರೋಂಥ ಆಶೀರ್ವಾದ ಮಾಡ್ತಾಯಿ. ನೀನು ಚೆನ್ನಾಗಿದ್ದು ನನ್ನ ಚೆನ್ನಾಗಿರ್ಸಮ್ಮ. ಇರ್ಲಿ ಇರ್ಲಿ. ಇದು ನನ್ನ ಪರಿಸ್ಥಿತಿ, ಅರ್ಥ ಮಾಡ್ಕೊ.